ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಇಂದಿನ 89ನೇ ನುಡಿ ಸಂಚಿಕೆಯಲ್ಲಿ ಶರಣರಾದಂತಹ ನಿಜಗುಣ ಯೋಗಿಯವರು ಬರೆದಂತಹ ವಚನಗಳ ವಿಚಾರವನ್ನು ಅರಿಯೋಣ. ಶರಣ ನಿಜಗುಣ ಯೋಗಿಯವರ 16 ವಚನಗಳನ್ನು ಡಾಕ್ಟರ್ ಎಸ್ ವಿದ್ಯಾಶಂಕರರವರು ತಮ್ಮ ಸಮಗ್ರ ವಚನ ಸಂಪುಟ 7ರಲ್ಲಿ ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಶರಣ ನಿಜಗುಣ ಯೋಗಿ ಬಸವಪೂರ್ವದ ಶ್ರೇಷ್ಠ ಶಿವಯೋಗಿ ಎನ್ನುವುದು ತಿಳಿದುಬರುತ್ತದೆ. ಮಹಾದೇವಿಯಕ್ಕ ತನ್ನ ವಚನವೊಂದರಲ್ಲಿ ನಿಜಗುಣನ ಆರೂಢ ಸ್ಥಳ ಎಂದು ಹೇಳಿ ಅವರ ಶಿವಾನುಭವತ್ವಕ್ಕೆ ಗೌರವ ಸಲ್ಲಿಸಿ ಸ್ಮರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅನೇಕ ಶರಣರು ಶಿವಯೋಗವನ್ನು ಆಚರಿಸುವುದಾದಲ್ಲಿ ಅದು ನಿಜಗುಣ ಶಿವಯೋಗಿಯಂತಿರಬೇಕು ಎಂದು ತಮ್ಮ ವಚನಗಳಲ್ಲಿ ಹೇಳಿಕೊಂಡಿರುವುದನ್ನು ನಾವು ಕಾಣಬಹುದಾಗಿದೆ. ಮಹಾಲಿಂಗದೇವರು ಬರೆದಂತಹ ಏಕೋತ್ತರ ಶತಸ್ಥಲದಲ್ಲಿ ಇವರ 33 ಹಾಡುಗಳು ಕಂಡುಬಂದಿದೆ. ಇವರ ವಚನಗಳು ಶಿವಯೋಗದ ಬಗ್ಗೆ ಹೆಚ್ಚು ಹೆಚ್ಚು ತಿಳಿಸಿರುವುದನ್ನು ನಾವು ಕಾಣುತ್ತೇವೆ. ಶ್ರೇಷ್ಠ ಅನುಭಾವಿಯೋರ್ವನ ಸ್ಫಟಿಕ ಸದೃಶವಾದಂತಹ ಚಿಂತನಾಂಶ ಅರ್ಥಪೂರ್ಣವಾದ ಮಾತುಗಳಲ್ಲಿ ಹರಳುಗೊಂಡಿರುವುದನ್ನು ನಾವು ಇವರ ವಚನಗಳಲ್ಲಿ ಕಾಣುತ್ತೇವೆ. ಯೋಗದಲ್ಲಿ ಶಿವಯೋಗವು ಒಂದು ಪರಿಪೂರ್ಣವಾದ ಹಂತ ಎಂದು ಹೇಳಬಹುದು. ಅಷ್ಟಾಂಗ ಯೋಗದಲ್ಲಿ ಬರುವಂತಹ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಎನ್ನುವಂತಹ 8 ಹಂತಗಳ ಮೂಲಕ ರಾಜಯೋಗವನ್ನು ಸಾಧಿಸಬೇಕು ಎನ್ನುತ್ತಾರೆ ಪತಂಜಲಿ ಮುನಿಗಳು. ಶರಣರು ಈ 8 ಹಂತಗಳಲ್ಲಿ ಕೊನೆಯದಾದಂತಹ 3 ಹಂತಗಳು ಧ್ಯಾನ, ಸಮಾಧಿ, ಶಿವಯೋಗದಲ್ಲಿ ಅಡಕಗೊಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಹಾಗೂ ಧ್ಯಾನ, ಧಾರಣ, ಸಮಾಧಿಯನ್ನು ಶಿವಯೋಗದ ಮೂಲ ಕಲ್ಪನೆ ಎನ್ನಲಾಗಿದೆ. ಲಿಂಗವನ್ನು ದೇಹದಲ್ಲಿ, ಪ್ರಾಣದಲ್ಲಿ, ಭಾವದಲ್ಲಿ ಧರಿಸುವ ಮೂಲಕ ತ್ರಿಲಿಂಗ ಪೂಜಕನಾಗಿ ಲಿಂಗವನ್ನು ದೇಹ, ಮನ, ಭಾವದಲ್ಲಿ ನೆಲೆಗೊಳಿಸಿ ಧ್ಯಾನಿಸಿ ಅದನ್ನೇ ಧರಿಸಿ ತನ್ನ ದೇಹ ಭಾವವನ್ನು ಮರೆತು ದೇವ ಭಾವವನ್ನು ಹೊಂದುವ ಸ್ಥಿತಿಯಾದ ಸಮಾಧಿಯಡಿಗೆ ಸಾಗುವುದೇ ಶಿವಯೋಗವಾಗಿದೆ. ಅಂತಹ ಶಿವಯೋಗವನ್ನು ಸಾಧಿಸಿ ತೋರಿಸಿದಂತಹವರು ಶರಣರು. ನಿಜಗುಣ ಯೋಗಿಗಳು ಇದಕ್ಕೆ ಮೂಲ ನೆಲೆಯನ್ನು ಒದಗಿಸಿದವರು ಎಂದು ಕಂಡುಬರುತ್ತದೆ. ಹಾಗಾಗಿಯೇ ಶರಣರು ನಿಜಗುಣ ಯೋಗಿಗಳ ಶಿವಯೋಗ ಸಾಧನೆಯನ್ನು ಅನುಸರಿಸಿ ಕೈವಲ್ಯವನ್ನು ಹೊಂದಿರುವುದನ್ನು ನಾವು ಶರಣ ಚರಿತೆಯಲ್ಲಿ ಕಾಣಬಹುದಾಗಿದೆ. ನಿಜಗುಣ ಯೋಗಿಗಳ ವಚನಗಳು ಸಿಕ್ಕಿರುವುದು ಬಹಳ ಕಡಿಮೆ. ಆದರೂ ಸಿಕ್ಕಿರುವಂತಹ ವಚನಗಳು ಅವರ ಶಿವಯೋಗ ಸಾಧನೆಯನ್ನು ತೋರಿಸುತ್ತವೆ. ಅವರ ಕೆಲವು ವಚನಗಳ ವಿಚಾರಗಳನ್ನು ಅರಿಯಲು ಪ್ರಯತ್ನ ಮಾಡೋಣ. ಒಂದು ಸರಳ ವಚನದಿಂದ ಇಂದಿನ ನುಡಿ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ವಚನ ಹೀಗಿದೆ: ಆನುಳ್ಳನ್ನಕ್ಕ ನೀನುಂಟೆಲೆ ಮಾಯೆ, ಆನಿಲ್ಲದಿರ್ದಡೆ ನೀನಿಲ್ಲ ನೋಡ. ಆನು ನೀನೆಂಬ ಉಭಯ ಒಳಿಯಲು
ಆನಂದ ನಿಜಗುಣ ಯೋಗ, ಆನಂದ ನಿಜಗುಣ ಯೋಗ. ಇಲ್ಲಿ ನಿಜಗುಣ ಯೋಗಿಗಳು ಹೇಳುವ ಮಾತು ಸಾಧನೆಯ ಉನ್ನತದೆಡೆಗೆ ಸಾಗಿದಾಗ ಬರುವಂತಹ ಆನುಭಾವಿಕ ನುಡಿಯಾಗಿದೆ. ನಿಜಗುಣ ಯೋಗಿಗಳು ಹೇಳುತ್ತಾರೆ, ನಾನು ಎನ್ನುವವ ಇರುವವರೆಗೆ ನನ್ನೊಳಗೆ ಮಾಯೆ ಇರುತ್ತದೆ. ಯಾವಾಗ ನನ್ನೊಳಗಿನ ನಾನು ಎನ್ನುವುದು ಇಲ್ಲವಾಗಿ ಶೂನ್ಯತ್ವ ಎನ್ನೊಳಗೆ ಅಡಕಗೊಳ್ಳುತ್ತದೋ ಆಗ ಮಾಯೆ ಎನ್ನುವುದು ಇರಲು ಸಾಧ್ಯವಿಲ್ಲ. ಹಾಗಾಗಿ ನಾನು ಎನ್ನುವ ಭಾವ, ನನ್ನೊಳಗಿನ ಮಾಯೆ ಇವೆರಡೂ ಅಳಿದಾಗ ಅದುವೇ ಆನಂದ, ಅದುವೇ ಆನಂದ ಎನ್ನುತ್ತಾರೆ. ಅದುವೇ ಪರಮಾತ್ಮನ ಇರುವಿಕೆ ಎನ್ನುತ್ತಾರೆ. ನಾನುವಿನ ಅಳಿಯುವಿಕೆಯೇ ಶಿವಯೋಗದ ಮೂಲ ಉದ್ದೇಶವಾಗಬೇಕು ಎನ್ನುತ್ತಾರೆ ನಿಜಗುಣ ಯೋಗಿಗಳು. ಹೀಗೆ ಹೇಳುವ ಮೂಲಕ ನಿಜಗುಣ ಯೋಗಿಗಳು ಶಿವಯೋಗ ಅದೊಂದು ಪರಿಪೂರ್ಣತ್ವದೆಡೆಗೆ ಕೊಂಡೊಯ್ಯುವ ಪರಿವರ್ತನೆಯ ಸಾಧನ ಎನ್ನುತ್ತಾರೆ. ಮತ್ತೊಂದು ವಚನವನ್ನು ಗಮನಿಸೋಣ. ವಚನ ಹೀಗಿದೆ: ಆನು ನೀನೆಂಬ ಸಂದೇಹ ಗಗನಕ್ಕೆ ಕೈಯನ್ನಿಟ್ಟಂತೆ. ಎಂತಹ ಮಾತು! ಕೈ ಗಗನವ ನುಂಗಿತ್ತೋ, ಗಗನವ ಕೈಯ ನುಂಗಿತ್ತೋ ಎಂಬುದ ನಿನ್ನ ನೀ ತಿಳಿದು ತಿಳಿವಿನ ಕಣ್ಣಿಂದ ನೋಡಯ್ಯ, ನಿಜಗುಣನೆಂಬ ಆನಂದ ರತ್ನವ ನುಂಗಿದ ರುಚಿಯನು ಏನೆಂದು ಉಪಮಿಸುವೆನು, ಏನೆಂದು ಉಪಮಿಸುವೆನು. ಇಲ್ಲಿ ನಾನು ನೀನು ಎಂದರೆ ಭಕ್ತ ಮತ್ತು ಭಗವಂತ ಎಂದರ್ಥ. ಇಲ್ಲಿ ನಿಜಗುಣರು ಶಿವಯೋಗದಲ್ಲಿ ಲೀನಗೊಂಡಂತಹ ಭಗವಂತ ಎನ್ನೊಳಗೆ ನೆಲೆಸಿದ ಮೇಲೆ ನಾನು ನೀನು ಎನ್ನುವುದು ಇಲ್ಲ ಎಂದು ಬಿಡುತ್ತಾರೆ. ಹೌದಲ್ಲವೇ? ಹಾಗಾಗಿಯೇ ಅವರ ಉತ್ತಮ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅವರು ಹೇಳುತ್ತಾರೆ, ಶಿವಯೋಗದಲ್ಲಿ ನಿಂತು ಭಗವಂತ ನನ್ನೊಳಗೆ ನೆಲೆಸಿದ್ದಾನೋ ಇಲ್ಲವೋ ಎನ್ನುವ ಸಂದೇಹ ಮೂಡಿದ್ದೇ ಆದಲ್ಲಿ ಅದು ಗಗನಕ್ಕೆ ಕೈ ಚಾಚಿ ಕೈಯನ್ನು ಆಕಾಶ ನುಂಗಿದೆಯೋ ಅಥವಾ ಆಕಾಶವನ್ನೇ ಕೈ ನುಂಗಿದೆಯೋ ಎಂದು ಪ್ರಶ್ನಿಸಿದಂತಾಗುತ್ತದೆ. ಅದೇ ರೀತಿ ಲಿಂಗವನ್ನು ಪೂಜಿಸಿ ಅಂಗದಲ್ಲಿ ಲೀನವಾಗಿಲ್ಲ ಎನ್ನುವುದಾದಲ್ಲಿ ಅದು ಶಿವಯೋಗ ಪೂಜೆ ಎನ್ನಬಹುದೇ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ. ಇದನ್ನು ಅರಿತು ಲಿಂಗದ ಗುಣಗಳನ್ನು ಅಂಗದಲ್ಲಿ ಐಕ್ಯಗೊಳಿಸುವುದೇ ಶಿವಯೋಗ ಎನ್ನುವುದನ್ನು ಅರಿಯಬೇಕು ಎನ್ನುತ್ತಾರೆ ನಿಜಗುಣಯೋಗಿಗಳು. ಶಿವಯೋಗದ ನಿಜತ್ವವನ್ನು ಒಳಗಿನ ಕಣ್ಣುಗಳಿಂದ ನೋಡಬೇಕು ಎನ್ನುತ್ತಾರೆ. ವಚನದ ಕೊನೆಯಲ್ಲಿ ಅವರು ಹೇಳುತ್ತಾರೆ, ಆನಂದರತ್ನವ ನುಂಗಿದ ರುಚಿಯನ್ನು ಏನೆಂದು ಉಪಮಿಸುವೆನಯ್ಯ, ಏನೆಂದು ಉಪಮಿಸುವೆನಯ್ಯ. ಹೀಗೆ ಹೇಳುವ ಮೂಲಕ ಶಿವಯೋಗ ಎನ್ನುವ ಆನಂದವೆಂಬ ರತ್ನವನ್ನು ನುಂಗಿದರೆ ಅದರ ಆನಂದದ ರುಚಿಯನ್ನು ಮತ್ತೊಂದರ ಜೊತೆ ಹೋಲಿಸಲು ಬರುವುದಿಲ್ಲ, ಸಾಧ್ಯವೇ ಇಲ್ಲ ಎಂದು ಹೇಳುವ ಮೂಲಕ ಶಿವಯೋಗ ಎನ್ನುವುದು ಅದೊಂದು ಪರಮಾಮೃತ ಎನ್ನುತ್ತಾರೆ. ಹೀಗೆ ಶಿವಯೋಗ ಸಾಧನೆ ಅದೊಂದು ಅದ್ಭುತವಾದಂತಹ ಮಾರ್ಗ ಎನ್ನುತ್ತಾರೆ. ಮತ್ತೊಂದು ವಚನದ ವಿಚಾರದೆಡೆಗೆ ಹೋಗೋಣ. ವಚನ ಹೀಗಿದೆ: ಅಂಗಲಿಂಗವೆಂಬೆನ್ನಕ್ಕ ಯೋಗ ಪೂಜೆ ಅದು ಪುಣ್ಯಕ್ಕೆ ಬೀಜ, ಆತ್ಮನರಿದಿಹನೆಂಬನ್ನಕ್ಕ ಉಭಯದೊಡಲಾಯಿತು, ಉಭಯದ ಗಜಬಜೆಯಲ್ಲಿ ಸಿಲುಕದೆ ನಿಂದ ನೋಡ ನಿಜಗುಣಯೋಗಿ, ನಿಂದ ನೋಡ ನಿಜಗುಣಯೋಗಿ. ಇಲ್ಲಿ ನಿಜಗುಣ ಯೋಗಿಗಳು ಹೇಳುತ್ತಾರೆ, ಅಂಗ ಮತ್ತು ಲಿಂಗ ಇವೆರಡರ ಸಂಬಂಧವನ್ನು ಬೆಸೆಯುವುದೇ ಶಿವಯೋಗ, ಅದುವೇ ಯೋಗ ಪೂಜೆ ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಅಂಗನನ್ನು ಲಿಂಗತ್ವದೊಡನೆ ಬೆಸೆದು ಅಂಗವನ್ನು ಲಿಂಗವನ್ನಾಗಿಸಿ ಅದರ ಮೂಲಕ ಸತ್ವ ಕರ್ಮಗಳನ್ನು ಮಾಡಿಸುತ್ತಾ ಭಗವಂತನ ಸೇವೆಯನ್ನು ಅವಿರತವಾಗಿ ಮಾಡಿಸುವುದೇ ಶಿವಯೋಗ ಪೂಜೆಯಾಗಿದೆ. ಪೂಜೆ ಎನ್ನುವುದು ಬರೀ ಕ್ರಿಯೆಯಲ್ಲ, ಅದು ಭಗವಂತನ ಸೇವೆಯನ್ನು ಮಾಡುವುದು ಎನ್ನುತ್ತಾರೆ ನಿಜಗುಣಯೋಗಿಗಳು. ಮುಂದೆ ಹೇಳುತ್ತಾರೆ, ಇಂತಹ ಪೂಜೆಯೇ ಪುಣ್ಯಕ್ಕೆ ಬೀಜ ಎಂದು ಹೇಳುವ ಮೂಲಕ ಈ ಜಗತ್ತಿನಲ್ಲಿ ಜನಿಸಿ ಭಗವಂತನ ಸೇವೆಯನ್ನು ಮಾಡಿದ್ದೇ ಆದಲ್ಲಿ ಅದುವೇ ಪುಣ್ಯದ ಕೆಲಸ ಎಂದು ಬಿಡುತ್ತಾರೆ. ಕೇವಲ ಜೀವಾತ್ಮ
ಪರಮಾತ್ಮ ಎನ್ನುವ ಉಭಯದ ಬಗ್ಗೆ ತಿಳಿಯಲು ಶ್ರಮಪಡುವುದನ್ನು ಬಿಟ್ಟು ಲಿಂಗದ ಗುಣಗಳನ್ನು ಅಂಗದ ಗುಣಗಳನ್ನಾಗಿಸಿಕೊಂಡರೆ ಸಾಕು, ಅದುವೇ ನಿಜವ ಶಿವಯೋಗ ಎಂದು ಹೇಳುವ ಮೂಲಕ ಕೇವಲ ಪಾರಮಾರ್ಥದ ಬಗ್ಗೆ ತಿಳಿಯಲು, ಅರಿಯಲು ಅಧ್ಯಯನ, ಅಭ್ಯಾಸ, ಸತ್ಸಂಗ, ಭಜನೆ ಹೀಗೆ ತೊಡಗಿಸಿಕೊಂಡರೆ ಸಾಲದು. ಲಿಂಗತ್ವ ಅಂಗತ್ವವಾಗಬೇಕು. ಇಲ್ಲವಾದಲ್ಲಿ ಏನನ್ನು ಅರಿತರೂ ಅದು ವ್ಯರ್ಥ ಎಂದು ಬಿಡುತ್ತಾರೆ. ಹೌದು, ಪ್ರಸ್ತುತ ಸಮಾಜದಲ್ಲಿ ಅಧ್ಯಾತ್ಮದ ಬಗ್ಗೆ ತಿಳಿದವರು ಬಹಳಷ್ಟು ಜನರಿದ್ದಾರೆ. ಆದರೆ ಭಗವಂತನ ಗುಣಗಳನ್ನು ಸಾಕಾರ ಮಾಡಿಕೊಂಡು ಧರಿಸಿ ಅದರಂತೆ ನಡೆದವರು ಬಹಳ ಕಡಿಮೆ. ಕೆಲವರು ಏನನ್ನೂ ಅಧ್ಯಾಪನ ಮಾಡದೆ ಭಗವಂತನ ಕೈಗಳಾಗಿ ಭಗವಂತನ ಕಣ್ಗಳಾಗಿರುವವರನ್ನು ನಾವು ಕಾಣಬಹುದಾಗಿದೆ. ಹಾಗಾಗಿ ಅರಿಯುವುದಕ್ಕಿಂತಲೂ ಅರಿತಂತೆ ನಡೆಯುವುದೇ ಬಹಳ ಮುಖ್ಯ ಎನ್ನುತ್ತಾರೆ ನಿಜಗುಣಗಳ ಯೋಗಿಗಳು. ಮತ್ತೊಂದು ವಚನದ ವಿಚಾರದ ಕಡೆಗೆ ಹೋಗೋಣ. ವಚನ ಹೀಗಿದೆ: 6ರ ಅಂತ್ಯವು 3ರ ಅಂತ್ಯವು ಒಂದೇ ನೋಡ, ಭಾವ ಅವು ಆವಾವವಯ್ಯ ಎಂದೆಡೆ, ಕಕ್ಷೆ, ಕಂಠ, ಕರಸ್ಥಲ, ಊರಸಜ್ಜೆ, ಉತ್ತಮಾಂಗ, ಅಮಳೋಕ್ಯ ಇಂತಿ 6 ಸ್ಥಾನ ಬಾಹ್ಯವೆಂಬೆ, ನಾಸಿಕಾಗ್ರ, ಭ್ರೂಮಧ್ಯೆ, ಬ್ರಹ್ಮರಂಧ್ರ ಇಂತಿ 3ರ ತೂರ್ಯ ಚೌಕ ಮಧ್ಯವೆನಿಸುವುದು. ಅದರ ಕ್ರಮವೆಂತೆಂದೆಡೆ ಇಂತಿ 3 ಸ್ಥಾನದ ಮೇಲಣ ಸಹಸ್ರದಳ ಕಮಲದೊಳಗೆ ತೋರುವ 4 ಕೋಣೆಯ ಚೌಕ ಮಧ್ಯ ಅದರೊಳಗಿಪ್ಪ ಅಮೃತಮಯ ಲಿಂಗವ ಕಂಡು ನೋಡುತ್ತಾ ನೋಡುತ್ತಾ ನಿಬ್ಬೆರಗಾದ ನೋಡ ನಿಜಗುಣ, ನಿಬ್ಬೆರಗಾದ ನಿಜಗುಣ. ವಿಶಿಷ್ಟವಾದಂತಹ ವಚನ. ಇಲ್ಲಿ ನಿಜಗುಣಗಳ ಯೋಗಿಗಳು ಲಿಂಗವನ್ನು ಯಾವ ಸ್ಥಾನಗಳಲ್ಲಿ ಇಟ್ಟು ಪೂಜಿಸಿ ಯಾವ ಹಂತಕ್ಕೆ ಸಾಗಬೇಕು ಎನ್ನುವುದನ್ನು ವಚನ ಸಾಹಿತ್ಯದ ಪೂರ್ಣ ಪ್ರಮಾಣದಲ್ಲಿ ತಿಳಿಸಿದೆ. ಅವರು ಹೇಳುತ್ತಾರೆ, ಲಿಂಗವನ್ನು ತೋಳು, ಕುತ್ತಿಗೆ, ಅಂಗೈ, ಎದೆ, ಹಣೆ, ಬಾಯಿಯ ಒಳಗೆ ಹೀಗೆ 6 ಸ್ಥಳಗಳಲ್ಲಿ ಲಿಂಗವನ್ನು ಸ್ಥಾಪಿಸಬಹುದು ಎನ್ನುತ್ತಾರೆ. ಅದನ್ನೇ ಅವರು ಕಕ್ಷೆ, ಕಂಠ, ಕರಸ್ಥಲ, ಊರಸಜ್ಜೆ, ಉತ್ತಮಾಂಗ, ಅಮಳೋಕ್ಯ ಎಂದಿದ್ದಾರೆ. ಇದು ಆಧ್ಯಾತ್ಮಿಕ ಪದಗಳು. ಹಾಗೆಯೇ ಲಿಂಗವನ್ನು ಮೂಗಿನ ತುದಿಯ ಮೂಲಕ ನೋಡುತ್ತಾ ನಾಸಿಕಾಗ್ರ, ಹಣೆಯ ಮಧ್ಯಭಾಗ, ಭ್ರೂಮಧ್ಯೆ, ಆಜ್ಞಾಚಕ್ರದ ಮೂಲಕ ಅಥವಾ ನತ್ತಿಯ ಮಧ್ಯದ ಅಗ್ರಭಾಗ ಅದುವೇ ಬ್ರಹ್ಮರಂಧ್ರ ಇವುಗಳಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸಿ ವೀಕ್ಷಿಸುವ ಮೂಲಕ ಲಿಂಗದ ಧ್ಯಾನದಲ್ಲಿ ಮುಳುಗಬಹುದು ಎನ್ನುತ್ತಾರೆ. ಹೀಗೆ ಹೇಳುತ್ತಾ ವಚನದಲ್ಲಿ ಒಂದು ಮುಖ್ಯ ಅಂಶವನ್ನು ನಿಜಗುಣಯೋಗಿಗಳು ತಿಳಿಸುತ್ತಾರೆ. 6ರ ಅಂತ್ಯವು 3ರ ಅಂತ್ಯವು ಒಂದೇ ಎಂದು ಹೇಳುವ ಮೂಲಕ ಹೀಗೆ 6 ಸ್ಥಳದಲ್ಲಿ ಎಲ್ಲಿಯಾದರೂ ಪ್ರತಿಷ್ಠಾಪಿಸಿ ಪೂಜಿಸುತ್ತಾ ಅದನ್ನು ಮರೆಯಬೇಕು. ಹಾಗೆಯೇ 3 ಮುಖದಲ್ಲಿ ಧ್ಯಾನಿಸುತ್ತಾ ಅದನ್ನೂ ಮರೆಯಬೇಕು. ಕೇವಲ ಅಲ್ಲೇ ಕುಳಿತಿರದೆ ಮುಂದೆ ಸಾಗಬೇಕು ಎನ್ನುತ್ತಾರೆ. ಎಲ್ಲಿಗೆ ಸಾಗಬೇಕು? ಇದನ್ನೇ ಅವರು ಚೌಕ ಮಧ್ಯಕ್ಕೆ ಸಾಗಬೇಕು ಎನ್ನುತ್ತಾರೆ. ಅಂದರೆ ಇವೆಲ್ಲ ಸ್ಥಾನಗಳ ನಡುವಿನ ಅಗ್ರಸ್ಥಾನ ಅದುವೇ ಸಹಸ್ರಾರ, ಸಹಸ್ರಾರ ಚಕ್ರ ಅದುವೇ ಸಹಸ್ರದಳ ಕಮಲ. ಅಲ್ಲಿ ಲಿಂಗಶಕ್ತಿಯನ್ನು ಪ್ರತಿಷ್ಠಾಪಿಸಿ ಆ ಕಮಲಧನಗಳನ್ನು ಅರಳುವಂತೆ ಮಾಡಿ ಅದರೊಳಗಿರುವ ಅಮೃತರಸರು ಉಕ್ಕಿ ಅಮೃತಮಯ ಲಿಂಗದ ಮೇಲೆ ಪ್ರೋಕ್ಷಣೆಯಾಗಿ ಆ ರಸ ಜೀವದ ಮೇಲೆ ಮೇಲಿನಿಂದ ಕೆಳಕ್ಕೆ ಹರಿದು ಜೀವಾತ್ಮ ಚೈತನ್ಯಾತ್ಮಕನಾಗುತ್ತಾನೆ ಎನ್ನುತ್ತಾರೆ. ಹೀಗೆ ಕೇವಲ ಶಿವಯೋಗವನ್ನು ಯಾವುದೋ ಸ್ಥಳದಲ್ಲಿ ಇಟ್ಟು ಪೂಜಿಸುವುದಲ್ಲ ಅಥವಾ ಯಾವುದೋ ಮೂಲಕ ವೀಕ್ಷಿಸುವುದಲ್ಲ, ಅದರ ಮುಂದೆ ಸಾಗಿ ಅದನ್ನು ಸಹಸ್ರಾರದಳ ಕಮಲವನ್ನು ತೆರೆಯುವ ಹಾಗೆ ಮಾಡಬೇಕು. ಆ ತೆರೆದ ನಂತರ ಅದರಿಂದ ಉತ್ಪತ್ತಿಯಾದಂತಹ ಅಮೃತ ರಸ ಈ ಜೀವದ ಮೇಲೆ ಚೆಲ್ಲಬೇಕು. ಜೀವ ಚೈತನ್ಯಾತ್ಮಕವಾಗಬೇಕು. ಆಗ ಅದು ನಿಜವಾದ ಶಿವಯೋಗ ಎನ್ನುತ್ತಾರೆ ನಿಜಗುಣಯೋಗಿಗಳು. ಎಂತಹ ಮಾತು! ಅಷ್ಟಾಂಗ ಯೋಗವೂ ಕೂಡ ಕುಂಡಲಿಯನ್ನು ಜಾಗೃತಗೊಳಿಸಿ
ಸುಷುಮ್ನ ನಾಳದ ಮೂಲಕ ಸಹಸ್ರಾರವನ್ನು ಮುಟ್ಟಿ ಸಹಸ್ರದಳ ಕಮಲವನ್ನು ಅರಳಿಸುವುದೇ ರಾಜಯೋಗದ ನೀತಿಯಾಗಿದೆ, ಧರ್ಮವಾಗಿದೆ, ತತ್ವವಾಗಿದೆ. ಅದನ್ನೇ ನಿಜಗಣ ಯೋಗಿಗಳೂ ಕೂಡ ಲಿಂಗವನ್ನು ಅಂದರೆ ಶಿವಶಕ್ತಿಯನ್ನು ಲಿಂಗದಲ್ಲಿ ಪ್ರತಿಷ್ಠಾಪಿಸಿ ಅದನ್ನು ತಿಳಿಸಿರುವ 6 ಸ್ಥಳಗಳಲ್ಲಿ ಎಲ್ಲಿಯಾದರೂ ಧರಿಸಿ 3ರ ಮೂಲಕ ಧ್ಯಾನಿಸಿ ಸಹಸ್ರದಳ ಕಮಲದೆಡೆಗೆ ಸಾಗಬೇಕು ಎನ್ನುತ್ತಾರೆ. ಅದುವೇ ಶಿವಯೋಗ ಎನ್ನುವುದನ್ನು ಅತ್ಯಂತ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಇದು ಅವರ ಶಿವಯೋಗದಲ್ಲಿ ಲೀನಗೊಂಡು ಕಂಡದ್ದನ್ನು ನೋಡಿದ್ದನ್ನು ವಚನದ ಕೊನೆಯಲ್ಲಿ ಹೇಳುತ್ತಾರೆ. ಅಮೃತಮಯ ಲಿಂಗವ ಕಂಡು ನೋಡುತ್ತ ನೋಡುತ್ತ ನಿಬ್ಬೆರಗಾದ ನೋಡ ನಿಜಗುಣ. ಎಂತಹ ಮಾತು! ಹೀಗೆ ಹೇಳುವ ಮೂಲಕ ಲಿಂಗದ ಬೆಳಕನ್ನು ಕಂಡು ಅದರ ಅನುಭವಾಮೃತವನ್ನು ವಚನದ ಮೂಲಕ ಯಮಗೆ ಧಾರೆ ಎರೆದಿದ್ದಾರೆ. ಹಾಗಾಗಿ ಶಿವಯೋಗ ಎಂದರೆ ನಿಜವಾದ ಅರ್ಥ ನಿಜಗುಣ ಯೋಗಿಗಳವರು ಹೇಳಿದ್ದು ಕೇವಲ ಇಷ್ಟಲಿಂಗವನ್ನು ಕೇವಲ ಕೆಲವು ಸ್ಥಳಗಳಲ್ಲಿ ಮಾತ್ರ ಧರಿಸಿ ಧ್ಯಾನಿಸಿದರೆ ಸಾಲದು, ಅದನ್ನು ಸಹಸ್ರಾರದ ಕಡೆಗೆ ತೆಗೆದುಕೊಂಡು ಹೋಗಬೇಕು ಎನ್ನುವುದೇ ನಿಜವಾದ ಶಿವಯೋಗ ಎನ್ನುವುದನ್ನು ನಿಜಗುಣ ಯೋಗಿಗಳು ತಮ್ಮ ವಚನದ ಸಾರದಲ್ಲಿ ತಿಳಿಸಿದ್ದಾರೆ. ಮತ್ತೊಂದು ವಚನದ ಕಡೆ ಹೋಗೋಣ. ಅವರ ವಚನ ಹೀಗಿದೆ: ಭಕ್ತನಾದಡೆ ಜಂಗಮದಡಕದಲ್ಲಿ ಸಂಧಿರಬೇಕು, ಜಂಗಮವಾದಡೆ ಭಕ್ತನ ಕೈಯ ತತ್ತಲ ಗೂಸಿನಂತಿರಬೇಕು. ಇದಲ್ಲದೆ ಭಕ್ತನೂ ನ ಜಂಗಮೂ ನ ಎಂದೆಡೆ ಇಬ್ಬರಿಗೂ ದಾರಿಯ ಕೊಡಲ್ಲೆ ಕಾಣ ಆನಂದ ನಿಜಗುಣ ಯೋಗಿ, ಆನಂದ ನಿಜಗುಣ ಯೋಗಿ. ಇಲ್ಲಿ ನಿಜಗುಣ ಯೋಗಿಗಳು ಭಕ್ತ ಮತ್ತು ಜಂಗಮ ಇಬ್ಬರೂ ಒಂದೇ ಎನ್ನಲಾಗದು, ಇಬ್ಬರು ಬೇರೆ ಬೇರೆ ಎನ್ನುತ್ತಾರೆ. ಭಕ್ತನಿಗೆ ಭಕ್ತನ ಗುಣಗಳಿರಬೇಕು, ಜಂಗಮನಿಗೆ ಜಂಗಮನ ಗುಣಗಳಿರಬೇಕು ಎನ್ನುತ್ತಾರೆ. ಭಕ್ತನಲ್ಲಿ ನಡೆ ನುಡಿ ಸರಿ ಇರಬೇಕು, ಭಕ್ತ ಸುವಿಚಾರಿಯಾಗಿರಬೇಕು, ಭಕ್ತ ಲಿಂಗ ಜಂಗಮ ಒಂದೇ ಎನ್ನುವಂತಹ ಸ್ಥಿತಿಯಲ್ಲಿರಬೇಕು, ಭಕ್ತನಿಗೆ ಪ್ರಸಾದ ದಿಟವೆನ್ನಬೇಕು, ಭಕ್ತ ಪಂಚಾಚಾರಿಯಾಗಿರಬೇಕು, ದಯಾವಂತನಾಗಿರಬೇಕು, ಗುಣವಂತನಾಗಿರಬೇಕು. ಹೀಗೆ ಭಕ್ತನ ಗುಣಗಳನ್ನು ನಾವು ಪಟ್ಟಿ ಮಾಡುತ್ತಾ ಸಾಗಬಹುದಾಗಿದೆ. ಅದೇ ರೀತಿ ಜಂಗಮನ ಗುಣಗಳನ್ನು ತಿಳಿಯುವುದೇ ಆದಲ್ಲಿ ಜಂಗಮನಲ್ಲಿ ಜಾತಿ ಮತ ಕುಲ ವರ್ಗ ಭೇದ ಇವ್ಯಾವುದೂ ಇರಬಾರದು, ತನ್ನ ಹುಟ್ಟಿನ ಮೂಲದ ಅರಿವೇ ಇರಬಾರದು, ಪ್ರಪಂಚದಲ್ಲಿನ ಆಸೆ ಬಯಕೆಗಳನ್ನು ಅವನನ್ನು ಕಾಡಿಸಬಾರದು, ವಿರಕ್ತನಾಗಿರಬೇಕು, ಮರಣದ ಬಗ್ಗೆ ಚಿಂತೆ ಇರಬಾರದು, ಸರ್ವರೂ ಕೂಡ ಒಂದೇ ಎನ್ನುವ ಭಾವವಿರಬೇಕು, ಮಾನವ ಸಮಾಜಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡವನಾಗಿರಬೇಕು, ಭಗವಂತನ ಚೈತನ್ಯ ಸ್ವರೂಪಿಯಾಗಿರಬೇಕು. ಹೀಗೆ ಜಂಗಮ ಎಂದರೆ ದೈವತ್ವದ ಚಿತ್ಕಳೆ ಎನ್ನಲಾಗಿದೆ. ಹಾಗಾಗಿ ಭಕ್ತನನ್ನು ಜಂಗಮ ಎನ್ನಲಾಗದು, ಜಂಗಮನನ್ನು ಭಕ್ತ ಎನ್ನಲಾಗದು ಎನ್ನುತ್ತಾರೆ ನಿಜಗುಣ ಯೋಗಿಗಳು. ಇದು ಸತ್ಯ. ಹಾಗಾಗಿ ಅವರು ಹೇಳುತ್ತಾರೆ, ಭಕ್ತ ಜಂಗಮದಡಿಯಲ್ಲಿ ಬದುಕಬೇಕು, ಜಂಗಮ ಭಕ್ತನಿಗೆ ಮುಗ್ಧ ಮಗುವಿನಂತಿರಬೇಕು ಎಂದು ಹೇಳುತ್ತಾರೆ. ಎಂತಹ ಅದ್ಭುತವಾದಂತಹ ಕಲ್ಪನೆ ನಿಜಗುಣ ಯೋಗಿಗಳವರದು. ಹೌದು, ಜಂಗಮ ಏನೂ ಅರಿಯದ ಮುಗ್ಧ ಮಗುವಿನಂತೆ ಸಮಾಜದೊಳಗಿದ್ದು ಮಗುವಿನಂತೆ ಎಲ್ಲರ ಪ್ರೀತಿಗೆ ಒಳಗಾಗಿ ಮಗುವಿನಂತೆ ತನ್ನ ಪ್ರಜ್ವಲತೆಯ ಬೆಳಕನ್ನು ಎಲ್ಲರಿಗೂ ಚೆಲ್ಲಿ ಎಲ್ಲರ ಮಮತೆಯ ಅಪ್ಪುಗೆಯೆಲ್ಲ ಬೆಳಬೇಕು ಎನ್ನುತ್ತಾರೆ. ಎಂತಹ ನುಡಿಗಳು! ಮುಂದೆ ನಿಜಗುಣ ಯೋಗಿಗಳು ಹೇಳುತ್ತಾರೆ, ಯಾರು ಭಕ್ತನು ನಾನೇ ಜಂಗಮನೂ ನಾನೇ ಎಂದು ಅಹಂಕಾರದಿಂದ ನುಡಿಯುತ್ತಾನೋ ಅವನಿಗೆ ನಾನು ದಾರಿಯ ಕೊಡಲಿಲ್ಲೇ ಎನ್ನುತ್ತಾರೆ. ಅಂದರೆ ಅಂತಹವರೊಡನೆ ನಾನು ಉದಾಸೀನದಿಂದ ವರ್ತಿಸುತ್ತೇನೆ, ಅವರಿಗೆ ಬೆಲೆ ಕೊಡುವುದಿಲ್ಲ ಎಂದು ಬಿಡುತ್ತಾರೆ. ಹೀಗೆ ಹೇಳುವ ಮೂಲಕ ಭಕ್ತ ಮತ್ತು ಜಂಗಮತ್ವದ ಮಹತ್ವವನ್ನು ಈ ವಚನದ ಮೂಲಕ ಸಾರಿದ್ದಾರೆ. ಹಾಗಾಗಿ ಭಕ್ತ ಭಕ್ತನ ಗುಣಗಳನ್ನು ಪಾಲಿಸುತ್ತಾ ಜಂಗಮನನ್ನು ಪ್ರೀತಿಸುತ್ತಾ
ಜಂಗಮ ಹಾಕಿಕೊಟ್ಟ ದಾರಿಯಲ್ಲಿ ಸಾಗುತ್ತಾ ನಡೆಯಬೇಕು ಎನ್ನುತ್ತಾರೆ. ಅದೇ ರೀತಿ ಜಂಗಮತ್ವ ಗುಣಗಳನ್ನು ಅಡಕಗೊಂಡು ಭಕ್ತರನ್ನು ಹರಸಿ ಹಾರೈಸಿ ಸಮಾಜವನ್ನು ಉನ್ನತತ್ವದೆಡೆಗೆ ಕೊಂಡೊಯ್ಯಬೇಕು ಎನ್ನುತ್ತಾರೆ ನಿಜಗುಣಯೋಗಿಗಳು. ಹೀಗೆ ನಿಜಗುಣಯೋಗಿಯವರ ಚಿಂತನೆ ಪ್ರಸ್ತುತ ಸಮಾಜ ಅರಿಯಬೇಕಾಗಿದೆ. ಅರಿತು ಭಕ್ತ ಮತ್ತು ಜಂಗಮದ ಮಹತ್ವವನ್ನು ಸಾಕಾರಗೊಳಿಸಬೇಕಾಗಿದೆ. ಅದು ಬಹಳ ಮುಖ್ಯ. ಅದುವೇ ನಿಜ ಧರ್ಮ, ಅದುವೇ ನಿಜ ತತ್ವ. ಮತ್ತೊಂದು ವಚನದೆಡೆಗೆ ಹೋಗೋಣ. ವಚನ ಹೀಗಿದೆ: ಸರ್ವಮಯ ಆತ್ಮನೆಂದಲ್ಲಿ ರಕ್ಷಿಸಿ ಶಿಕ್ಷಿಸಿಯನೆಂಬುದೇನೋ ಅಣುರೋಣಿಯಾನ್ ಮಹತ್ತೋ ಮಹಿಯಾನ್ ಎಂಬಲ್ಲಿ ಬೇರೊಂದರಿತು ಕುರಿತು ಕಾಬುದೇನು ಇದಿರಿಗೆ ತಾನಿಲ್ಲ ತನಗೆ ಇದಿರಿಲ್ಲ ಎಂದಲ್ಲಿ ಗಜ ಬಜೆಯಲ್ಲಿ ಕುಜನವೇತಕ್ಕೆ ಬೇರಿಗೆ ನೀರೆರದಲ್ಲಿ ಶಾಖೆಗೆ ಸಂದುಂಟೆ ಅಂಗ ಪ್ರಾಣಲಿಂಗ ಒಂದೆಂದಲ್ಲಿ ಅರ್ಪಿತಕ್ಕೆ ಹಿಂದು ಮುಂದಿಲ್ಲ ನಿಜಗುಣ ಯೋಗಿಯ ಯೋಗಕ್ಕೆ ಮುನ್ನವೇ ಇಲ್ಲ. ವಚನವನ್ನು ಮತ್ತೊಂದು ಬಾರಿ ಕೇಳಿಸಿಕೊಂಡರೆ ಬಹಳ ಒಳ್ಳೆಯದು. ನಿಜಗುಣ ಯೋಗಿಯವರು ವಚನದ ಮೂಲಕ ಸರ್ವವು ಭಗವಂತನ ಕೃಪೆಯಿಂದ ಮೇಲೆ ಒಬ್ಬರಿಗೆ ಭಗವಂತ ರಕ್ಷಿಸುತ್ತಾನೆ, ಇನ್ನೊಬ್ಬರಿಗೆ ಶಿಕ್ಷಿಸುತ್ತಾನೆ ಎನ್ನುವುದನ್ನು ನಾವು ಭಗವಂತನಿಂದ ಕಾಣಬಹುದೇ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ. ಹೌದಲ್ಲವೇ? ಇದಕ್ಕೆ ಅವರು ಕಠೋಪನಿಷತ್ತಿನಲ್ಲಿ ಬರುವಂತಹ ಅಣೋರೋಣಿಯಾನ್ ಮಹತೋ ಮಹಿಯಾನ್ ಎನ್ನುವ ಶ್ಲೋಕವನ್ನು ಬಳಸಿಕೊಂಡಿದ್ದಾರೆ. ಈ ಶ್ಲೋಕ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನೂ ಕೂಡ ಹೇಳಿರುವುದನ್ನು ನಾವು ಕಾಣಬಹುದಾಗಿದೆ. ಈ ಶ್ಲೋಕ ಹೇಳುತ್ತದೆ, ಭಗವಂತ ಅಣುವಿಗೆ ಅಣುವಾಗಿ ಮಹತ್ತಿಗೆ ಮಹತ್ತಾಗಿ ಇರುವವ. ಹೀಗೆ ಇರುವಾಗ ನಾವು ಭಗವಂತನನ್ನು ಬೇರೆಯಾಗಿ ಕಾಣಬಹುದೇ ಎನ್ನುತ್ತಾರೆ. ಹೀಗೆ ಭಗವಂತ ಸರ್ವಮಯ, ಸರ್ವಾತ್ಮಕ. ಹಾಗಾಗಿ ಅವನಿಗೆ ಎದುರಾಗಿ ನಾವಿಲ್ಲ, ನಮ್ಮ ಎದುರಾಗಿ ಅವನಿಲ್ಲ. ಅವನಮ್ಮೊಳಗಿದ್ದಾನೆ, ಅವನೊಳಗೆ ನಾವಿದ್ದೇವೆ. ಹೀಗೆ ಇರುವಾಗ ನಮ್ಮಲ್ಲಿ ಗೊಂದಲ ಬೇಕೆ ಎಂದು ಪ್ರಶ್ನೆ ಮಾಡುತ್ತಾರೆ. ನಮ್ಮ ಮನಸ್ಸಿನಲ್ಲಿ ದುಷ್ಟತನ ಬೇಕೆ ಎಂದು ಪ್ರಶ್ನೆ ಮಾಡುತ್ತಾರೆ ನಿಜಗುಣಯೋಗಿಗಳು. ಈ ಮೂಲಕ ಅವರು ಹೇಳುತ್ತಾರೆ, ಭಗವಂತ ನಮ್ಮಲ್ಲಿ ಇದ್ದಾನೆ ಎಂದ ಮೇಲೆ ನಾವು ಅವನಂತೆ ಇರಬೇಕಲ್ಲವೇ? ಅದು ಬಿಟ್ಟು ಅವನಿಲ್ಲ ಎಂದು ಅನಾಚಾರಿಯಾಗಿ ದುರಾಚಾರಿಯಾಗಿ ದುರ್ನಡತೆಯಿಂದ ನಡೆದುಕೊಂಡರೆ ಹೇಗೆ ಎಂದು ಪ್ರಶ್ನೆ ಮಾಡುತ್ತಾರೆ. ಇದಕ್ಕೆ ಭಗವಂತನ ಸಂಬಂಧವಿದೆಯೇ ಎಂದು ಕೇಳಿಬಿಡುತ್ತಾರೆ. ಅವರು ಮತ್ತೆ ಹೇಳುತ್ತಾರೆ, ಬೇರಿಗೆ ನೀರನ್ನು ಹಾಕಿದಲ್ಲಿ ಅದು ಕೊಂಬೆಗೆ ಸಂಬಂಧವಿಲ್ಲವೇ? ರೆಂಬೆಗೆ ಸಂಬಂಧವಿಲ್ಲವೇ? ಎಲೆ ಹೂವು ಕಾಯಿಗಳಿಗೆ ಸಂಬಂಧವಿಲ್ಲವೇ? ಅದೇ ರೀತಿ ಭಗವಂತನನ್ನು ನಾವು ಎಲ್ಲಿಯೇ ಧರಿಸಿ ಭಕ್ತಿಯಿಂದ ಹೇಗೆ ಪೂಜಿಸಿ ಅರ್ಪಿಸಿದರೂ ಅದಕ್ಕೆ ಹಿಂದೆ ಮುಂದೆ ಮೇಲೆ ಕೆಳಗೆ ಎನ್ನುವುದು ಇಲ್ಲವೇ ಇಲ್ಲ, ಎಲ್ಲವೂ ಒಂದೇ ಎಂದು ಬಿಡುತ್ತಾರೆ. ಹೀಗೆ ನಿಜಗುಣಯೋಗಿಯು ಸರ್ವಮಯನಾದ ಭಗವಂತನ ಶಕ್ತಿ ಎಲ್ಲೆಡೆ ಇರುತ್ತದೆ, ಎಲ್ಲರಲ್ಲಿಯೂ ಇರುತ್ತದೆ. ಇದಕ್ಕೆ ನಾವು ಸಂದೇಹ ಪಡದೆ ನಾವು ಭಗವಂತನ ರೂಪಾಗಿ ನೆಲೆ ನಿಲ್ಲಬೇಕು ಎನ್ನುತ್ತಾರೆ. ಹೌದು, ಎಂತಹ ವಿಶಾಲವಾದಂತಹ ಆಲೋಚನೆ ನಿಜಗುಣಯೋಗಿಗಳವರದು. ಭಗವಂತ ಎಲ್ಲರೊಳಗಿದ್ದ ಮೇಲೆ ನಾವು ಭಗವಂತನಂತೆ ನಾವಿರಬಾರದೆ ಎನ್ನುವುದು ಅವರ ಪ್ರಶ್ನೆ ಆಗಿದೆ. ಉತ್ತಮವಾದ ಪ್ರಶ್ನೆ. ಈ ಚಿಂತನೆ ಎಲ್ಲರಲ್ಲಿ ಮೂಡಿಬಂದರೆ ಈ ಸಮಾಜ ಸರ್ವಮಯ ಶಾಂತಿಮಯ ಸಮಾಜವಾಗುವುದರಲ್ಲಿ ಯಾವುದೇ ನಿಸ್ಸಂಶಯವಿಲ್ಲ. ಮತ್ತೊಂದು ವಚನವನ್ನು ಗಮನಿಸೋಣ. ವಚನ ಹೀಗಿದೆ: ವಾರಿಗಿದಿರಾದ ಕಷ್ಟ, ಭವರಕ್ಕಿದಿರಾದ ಬಂಟ, ಅರಿದೊರೆಗೆ ಇದಿರಾದ ದೊರೆ, ಮರಳುವುದಕ್ಕೆ ನೆರೆ ಸ್ವಪ್ನ, ಕಾಯ ಜೀವಿಕ್ಕಿದಿರಾದ ಅರಿವು, ಭಾವಕ್ಕೆ ಕುರುಹುಗೊಡಲಿಲ್ಲ, ಉಭಯ ಒಳಿದಲ್ಲದೆ ನಿಜಗುಣ ಯೋಗಿಯ ಯೋಗಕ್ಕೆ ಹೊರಗಲ್ಲ, ನಿಜಗುಣ ಯೋಗಿಯ ಯೋಗಕ್ಕೆ ಹೊರಗಲ್ಲ. ಇಲ್ಲಿ ನಿಜಗುಣ ಯೋಗಿಗಳು ಅನೇಕ ಉದಾಹರಣೆಗಳ ಮೂಲಕ ಭಗವಂತನನ್ನು ಕಾಣಲು ನಾವು ಹೋದಾಗ ಅನೇಕ ಎಡರು ತೊಡರುಗಳು ಕಷ್ಟ ನಷ್ಟಗಳು ನಮ್ಮ ಮುಂದೆ ಬಂದೇ ಬರುತ್ತದೆ. ಹಾಗೆಂದು ನಾವು
ಭಗವಂತನನ್ನು ಕಾಣುವ ಪ್ರಯತ್ನವನ್ನು ಬಿಡಬಾರದು ಎನ್ನುತ್ತಾರೆ ನಿಜಗುಣಯೋಗಿಗಳು. ಅವರು ಹೇಳುತ್ತಾರೆ, ಹರಿಯುವ ನೀರಿಗೆ ಎದುರಾದ ಕಟ್ಟಿಗೆಯಂತೆ, ಚಂಚಲ ಚಿತ್ತಕ್ಕೊಳಗಾದವನ ಎದುರು ಧೈರ್ಯವಂತ ಯೋಧ ಬಂದು ನಿಂತಂತೆ, ಶತ್ರುವಿನ ದೊರೆಗೆ ಎದುರಾದ ಮಿತ್ರತ್ವ ಬಯಸುವ ದೊರೆ ಬಂದಂತೆ, ಜೀವನಕ್ಕೆದುರಾಗಿ ವಯಸ್ಸು ಕನಸಿನಂತೆ ಬಂದ ಹಾಗೆ, ದೇಹ ಜೀವಕ್ಕಿದಿರಾದ ಅರಿವು ಭಾವಕ್ಕೆ ನಿಲುಕದ ಹಾಗೆ, ಹೀಗೆ ನೀರು ಕಟ್ಟಿಗೆ, ಚಂಚಲತೆ ಸ್ಥಿರತೆ, ಶತ್ರುತ್ವ ಮಿತ್ರತ್ವ, ಯೌವನ ಮುಪ್ಪು, ಹೀಗೆ ಎದುರು ಭಾವ ಅಳಿಯದೆ ಹೋದರೆ ಶಿವಯೋಗದಲ್ಲಿ ನೆಲೆ ನಿಲ್ಲಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಎಲ್ಲವನ್ನ ಒಂದೇ ರೀತಿಯಾಗಿ ತೆಗೆದುಕೊಳ್ಳಬೇಕು ಎನ್ನುವುದು ನಿಜಗುಣಯೋಗಿಗಳವರ ವಿಚಾರವಾಗಿದೆ. ಯೌವನದ ಮುಂದೆ ಮುಪ್ಪು ಬರಲೇಬೇಕು, ಚಂಚಲತೆಯ ಮುಂದೆ ಸ್ಥಿರತೆ ಇರಲೇಬೇಕು. ಹಾಗೆ ಇದ್ದಾಗ ಮಾತ್ರ ನಾವು ಎರಡನ್ನು ಸ್ವೀಕರಿಸಬೇಕು. ಒಂದು ಬೇಕು ಒಂದು ಬೇಡ ಎನ್ನುವ ಭಾವ ನಮ್ಮೊಳಗಿರಬಾರದು ಎನ್ನುತ್ತಾರೆ. ಹಾಗಾಗಿ ಯಾವುದೇ ಅಡ್ಡಿ ಬಂದರೂ ಕೂಡ ಭಗವಂತನನ್ನು ಅರಿಯಲು ಯಾವುದೇ ಅಡ್ಡಿ ನಮ್ಮ ಎದುರು ಬರಬಾರದು ಎಂದು ಬಿಡುತ್ತಾರೆ. ಅದು ಮುಪ್ಪಾದರಾಗಲಿ, ಯೌವನವಾದರಾಗಲಿ, ಚಂಚಲತೆಯಾಗಲಿ, ಸ್ಥಿರತೆಯಾಗಲಿ, ಯಾವುದೇ ಆಗಲಿ, ಅದಾವುದು ಕೂಡ ನಮಗೆ ಅಡ್ಡಿ ಬರಬಾರದು ಎನ್ನುವ ಮಾತನ್ನು ವಚನ ಸಾಹಿತ್ಯದ ಮೂಲಕ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ. ಮತ್ತೊಂದು ವಚನವನ್ನು ಗಮನಿಸೋಣ. ಜಡ ಅಜಡವೆಂಬುಭಯ ಕೂಟ ಉಳ್ಳನ್ನಕ್ಕ ನಾನೆಂಬುದದೇನು, ವಿಚಾರಕ್ಕೆ ನೀನೆಂಬುದದೇನು, ಗೆಲ್ಲ ಸೋಲಕ್ಕೆ ಹೋರಿ ಒಳ್ಳಿದನಾದನೆಂಬಲ್ಲಿಯೇ ಕಳ್ಳ ಕದ್ದ ಗಜವೆಲ್ಲಿ ಅಡಗಿ ಮಾರೋದು ಹೇಳ, ಬಲ್ಲವನಾದನೆಂಬಲ್ಲಿಯೇ ಉಳಿಯಿತ್ತು ನಿಜಗುಣ ಯೋಗಿಯ ಯೋಗಕ್ಕೆ ಸಲ್ಲದ ಗುಣ, ನಿಜಗುಣ ಯೋಗಿಯ ಯೋಗಕ್ಕೆ ಸಲ್ಲದ ಗುಣ. ಈ ವಚನದಲ್ಲಿ ನಿಜಗುಣ ಯೋಗಿಗಳು ಹೇಳುತ್ತಾರೆ, ಈ ಕಾಯ ಏನೂ ಮಾಡಲು ಬಿಡುತ್ತಿಲ್ಲ, ಆಲಸ್ಯದಿಂದ ಕೂಡಿದೆ, ಚಲನಶೀಲತ್ವವೂ ಇಲ್ಲ, ಕ್ರಿಯಾಶೀಲತ್ವವೂ ಇಲ್ಲ ಎನ್ನುವ ಭಾವ ಇರಬಾರದು. ಅಂತೆಯೇ ಈ ಶರೀರ ಚೈತನ್ಯದಿಂದ ಕೂಡಿದೆ, ಪ್ರಜ್ಞೆಯಿಂದ ಕೂಡಿದೆ, ಕ್ರಿಯಾಶೀಲವಾಗಿದೆ. ಹೀಗೆ ಇವೆರಡೂ ಉಭಯ ಭಾವ ಅಳಿಯಬೇಕು ಎನ್ನುತ್ತಾರೆ. ಜಡ ಅಜಡ ಎನ್ನುವ ವಿಚಾರವನ್ನು ಕೈಬಿಡಬೇಕು ಎನ್ನುತ್ತಾರೆ. ಈ ಕಾಯ ಭಗವಂತನಿಗಾಗಿ ಇರುವುದು ಎನ್ನುವುದನ್ನು ಮಾತ್ರ ಅರಿಯಬೇಕು ಎನ್ನುತ್ತಾರೆ. ಆಗ ಮಾತ್ರ ಈ ಶರೀರವನ್ನು ನಾವು ಜಡ ಅಜಡ ಎನ್ನಲಾಗದು, ಕ್ರಿಯಾಶೀಲ ಇಲ್ಲ ಎನ್ನಲಾಗದು, ಸದಾ ಅದು ಚೈತನ್ಯಶೀಲ ಎಂದು ಬಿಡುತ್ತಾರೆ. ಮುಂದೆ ಹೇಳುತ್ತಾರೆ, ಗೂಳಿಯು ಗೆಲ್ಲುವುದಕ್ಕೆ ಅಥವಾ ಸೋಲುವುದಕ್ಕೆ ಅದು ಗುದ್ದಾಡುವುದಿಲ್ಲ, ಅದು ಗುದ್ದಾಡುವುದು ಗೂಳಿಯ ಗುಣ ಎಂದು ಬಿಡುತ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದರಂತೆ ಭಗವಂತನನ್ನು ಅರಿಯುವ ಗುಣ ಗೂಳಿಯ ಗುಣದಂತೆ ನಮ್ಮದಾಗಬೇಕು ಎಂದು ಬಿಡುತ್ತಾರೆ. ಭಗವಂತರೊಡನೆ ಗುದ್ದಾಡುವುದು ಸೋಲುವುದಕ್ಕೂ ಅಲ್ಲ, ಗೆಲ್ಲುವುದಕ್ಕೂ ಅಲ್ಲ, ನಮ್ಮೊಡನೆ ಭಗವಂತನನ್ನು ಇರಿಸಿಕೊಳ್ಳಲಿಕ್ಕೆ ಎನ್ನುತ್ತಾರೆ. ಮುಂದೆ ಹೇಳುತ್ತಾರೆ, ಕಳ್ಳ ಆನೆಯನ್ನು ಕದ್ದು ಅದನ್ನು ಎಲ್ಲಿಯಾದರೂ ಕಾಣದಂತೆ ಇರಿಸಿ ಮಾರಲು ಸಾಧ್ಯವೇ ಎಂದು ಪ್ರಶ್ನೆ ಕೇಳಿಬಿಡುತ್ತಾರೆ. ಹೌದಲ್ಲವೇ? ಅದೇ ರೀತಿ ಭಗವಂತನ ಗುಣ ನಮ್ಮಲ್ಲಿ ನೆಲೆ ನಿಂತರೆ ಅದು ಆನೆಯಂತೆ ಅಡಗಿಸಿಡಲು ಸಾಧ್ಯವಿಲ್ಲ. ಅದು ಒಂದು ಬೃಹದಾಕಾರ ಎಂದು ಬಿಡುತ್ತಾರೆ. ಭಗವಂತನ ಗುಣ ಅದೊಂದು ವಿಶಾಲತ್ವ, ಅದೊಂದು ಬಯಲು ಎಂದು ಬಿಡುತ್ತಾರೆ. ಹಾಗಾಗಿ ಅದನ್ನು ಅಡಗಿಸಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಹೀಗೆ ನಿಜಗುಣ ಯೋಗಿಗಳು ಅನೇಕ ಉದಾಹರಣೆಗಳ ಮೂಲಕ ಭಗವಂತನನ್ನು ಅರಿತು ಬೆಳಕಾಗು ಎನ್ನುತ್ತಾರೆ. ಈಗ ನಿಜಗುಣ ಯೋಗಿಯವರು ತಮ್ಮ ವಿಚಾರಧಾರೆಯನ್ನು ತಮ್ಮ ವಚನಗಳ ಮೂಲಕ ನಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ. ಅವರು ಹೇಳುವ ಹಾಗೆ ಎಲ್ಲರೊಳಗೆ ಭಗವಂತನಿದ್ದಾನೆ. ಇದನ್ನು ಸಮಾಜದಲ್ಲಿರುವ ಎಲ್ಲರೂ ಕೂಡ ಅರಿಯಬೇಕು. ಎಲ್ಲರೂ ಆಚಾರ ವಿಚಾರ ನಡೆ ನುಡಿ ಕಾಯಕ ಎಲ್ಲವನ್ನು ಶುದ್ಧವಾಗಿರಿಸಿಕೊಳ್ಳಬೇಕು. ಅದು ಭಗವಂತನಿಗಾಗಿ. ಆಗ ಭಗವಂತ ಸರ್ವರಲ್ಲಿಯೂ ನೆಲೆಸಿ ಜಗತ್ತೇ ಭಗವಂತನ ಸ್ಥಾನವಾಗುತ್ತದೆ. ಅದನ್ನೇ ಸರ್ವಂ ಬ್ರಹ್ಮಮಯಂ ಎನ್ನುವ ಉಪನಿಷತ್ತಿನ ವಾಕ್ಯ ಸಾಕಾರಗೊಳ್ಳುತ್ತದೆ. ನಿಜಗುಣ ಯೋಗಿಗಳ ಕನಸು
ನನಸಾಗುತ್ತದೆ ಎಂದು ಹೇಳುತ್ತಾ ಇಂದಿನ ನುಡಿ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಸರ್ವರಿಗೂ ವಂದನೆಗಳು.